ಕೋಗಿಲು ಭಾಗದಲ್ಲಿ ಫಕೀರ್ ಕಾಲೋನಿಗೆ ಬಂದಿದ್ವಿ. ಏನು ಇಲ್ಲಿ ನಾವು ನೋಡ್ತಾ ಇದೀವಿ ಯಾವ ರೀತಿಯಲ್ಲಿ ಈ ಬಡವರ ಮನೆಗಳನ್ನು ಸರ್ಕಾರದ ವತಿಯಿಂದ ಧ್ವಂಸ ಮಾಡಲಾಗಿದೆ. ಬಹಳಷ್ಟು ಜನ ಬಂದು ನೋಡ್ತಾ ಇದ್ದಾರೆ. ನಾವು ಇವತ್ತು ಬಂದು ವಾಸ್ತವಾಂಶ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಇವತ್ತು ಬಂದಾಗ ನಾವು ಕಂಡಿದ್ದು ವಿಷಯ ಏನಂದ್ರೆ, ಈ ಸುಮಾರು ಇಲ್ಲಿ ಜನ 30-35 ವರ್ಷಗಳಿಂದ ಇಲ್ಲಿ ಬಾಳ್ತಾ ಇದ್ದಾರೆ. ಆಗ ಅಷ್ಟು ವರ್ಷಗಳಿಂದ ಸರ್ಕಾರಕ್ಕೆ ಯಾಕೆ ಇವರ ಬಗ್ಗೆ ನೆನಪಾಗಿಲ್ಲ? ಯಾಕೆ ಈ ಭೂಮಿ ಸರ್ಕಾರದ ಭೂಮಿ ಆಗಿದೆ? ಹಾಗಾದ್ರೆ ಸರ್ಕಾರದ ಭೂಮಿ ಆಗಿದ್ರೆ ಮಾರಾಟ ಯಾರು ಮಾಡಿದ್ದಾರೆ ಇವರಿಗೆ? ಕೆಲವರಿಗೆ 1 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ, ಕೆಲವರಿಗೆ 2 ಲಕ್ಷ ರೂಪಾಯಿಗೆ ಮಾರಾಟ. ರಾಜಕಾರಣಿಗಳೇ ಇವರಿಗೆ ಭೂಮಿಯನ್ನು ಮಾರಾಟ ಮಾಡಿದ್ದಾರೆ, ಇವರಿಂದ ದುಡ್ಡು ಪಡ್ಕೊಂಡಿದ್ದಾರೆ, ಇವರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ, ಇವರಿಗೆ ಪ್ಯಾನ್ ಕಾರ್ಡ್ ಲೈಸೆನ್ಸ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ, ಇಲ್ಲಿ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇರುವಾಗ ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಆವಾಗ ಅವ್ರಿಗೆ ಗೊತ್ತಾಗಿಲ್ವಾ ಇದು ಸರ್ಕಾರಿ ಲ್ಯಾಂಡು, ಸರ್ಕಾರಿ ಜಾಗ, ಇಲ್ಲಿ ನಾವು ಇದೆಲ್ಲ ಕೊಡಬಾರ್ದು, ಸವಲತ್ತು ಕೊಡಬಾರ್ದು, ಈ ಸವಲತ್ತು ಕೊಟ್ಟರೆ ಇವರು ಇಲ್ಲೇ ನೆಲೆಸ್ತಾರಂತ ಆವಾಗ ಸರ್ಕಾರಕ್ಕೆ ಗೊತ್ತಾಗಿಲ್ವಾ? ಇಷ್ಟು ವರ್ಷಗಳಿಂದ ಈಗ ಸಣ್ಣ ಸಣ್ಣ ಮಕ್ಕಳನ್ನು ತಗೊಂಡು ಇವರು ಇಲ್ಲಿ ಸಡನ್ ಆಗಿ ರಾತ್ರೋರಾತ್ರಿ ನೀವು ಬಂದು ಇಲ್ಲಿ ಡೆಮಾಲಿಷ್ ಮಾಡುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ಅದಕ್ಕೆ ನೀವು ಹೇಳ್ತಾ ಇದ್ದೀರಾ ಈಗೇನೋ ವಿಲೇವಾರಿ ಇದೆ, ತ್ಯಾಜ್ಯ ವಿಲೇವಾರಿ ಮಾಡುವಂಥ ಜಾಗ, ಇಲ್ಲಿನ ಜನರಿಗೆ ಉಳಿಯುವಂಥ ಇದು ಸರಿ, ವಾತಾವರಣ ಸರಿ ಇಲ್ಲ, ಪರಿಸರ ಸರಿ ಇಲ್ಲ. ಅಷ್ಟು ಕಾಳಜಿ ಇದ್ದಿದ್ರೆ ನೀವು ಎಲ್ಲಿ ಹೋಗಿದ್ರಿ? 30 ವರ್ಷದಿಂದ ಇಲ್ಲಿ ಜನ ಇದ್ದಾರೆ, ಸರ್ಕಾರ ಎಲ್ಲಿ ಹೋಗಿತ್ತು? ಈಗ ಇದ್ದಕ್ಕಿದ್ದಂಗೆ ಬೆಳಗ್ಗೆ ಎದ್ದ ಕೂಡಲೇ ನಿಮಗೆ ಜ್ಞಾನೋದಯ ಆಯಿತು, ನೀವು ಇಲ್ಲಿ ಬಂದು ಈ ಬಡ ಜನರಿಗೆ ಇಲ್ಲಿಂದ ಇವ್ಯಾಕ್ಯುವೇಟ್ ಮಾಡುವಂಥ ಕೆಲಸ ಏನು ಮಾಡ್ತಾ ಇದ್ದೀರಾ? ಇದು ಅತ್ಯಂತ ಖಂಡನೀಯ. ಇಲ್ಲಿ ಈಗ ಜನರಿಂದ ನಾವು ಮಾಹಿತಿ ಪಡ್ಕೊಂಡಿರುವ ಪ್ರಕಾರ ಸರ್ಕಾರ ಏನು ಹೇಳ್ತಾ ಇದೆ ಅದೆಲ್ಲ ಸುಳ್ಳು ಮಾಹಿತಿ. ಇದು ಯಾವುದೂ ಕೂಡ ಏನು ತ್ಯಾಜ್ಯ ವಿಲೇವಾರಿಗೆ ಇಟ್ಟಿರುವಂತಹ ಜಾಗ ಅಲ್ಲ. ಬದಲಿಗೆ ಇಲ್ಲಿ ಜನರಿಗೆ ಈ ಜಾಗ ಮಾರಲಾಗಿದೆ. ದುಡ್ಡು ಕೊಂಡ್ಕೊಂಡಿದ್ದಾರೆ ಅವರು. ಜನ ಈ ಮನೆಯನ್ನು ಕಟ್ಕೊಳ್ಳಿಕ್ಕೆ ದುಡ್ಡು ಖರ್ಚು ಮಾಡಿದ್ದಾರೆ. ಜನ ಈ ದುಡ್ಡನ್ನು ಅಂದರೆ ಈ ಮನೆಯನ್ನು ಇಲ್ಲಿ ವಾಸಿಸೋಕ್ಕಾಗಿ ಜನ ದುಡ್ಡು ಖರ್ಚು ಮಾಡಿದ್ದಾರೆ. ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಜನ ದುಡ್ಡು ಖರ್ಚು ಮಾಡಿದ್ದಾರೆ. ಅದೆಲ್ಲ ಯಾರು ಕೊಡಬೇಕು? ಸರಿ, ಇದಕ್ಕಿದ್ದಂಗೆ ನೀವು ಇಲ್ಲಿಂದ ಎಲ್ಲರೂ ಇವ್ಯಾಕ್ಯುವೇಟ್ ಆಗಬೇಕು, ಈ ಜಾಗ ಖಾಲಿ ಮಾಡಬೇಕಂದ್ರೆ ಎಲ್ಲಿ ಹೋಗ್ಬೇಕು ಜನ? ಈಗ ಎಲ್ಲ ದಾಖಲೆ ಸಮೇತ ಸರ್ಕಾರದ ಕುತಂತ್ರ ಏನಂದ್ರೆ, ಎಲ್ಲ ದಾಖಲೆಗಳ ಸಮೇತ ಎಲೆಕ್ಟ್ರಿಕ್ ಮೀಟರ್ ಸಮೇತ ಈ ಮನೆಗಳನ್ನು ಧ್ವಂಸ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಮತ್ತೆ ತಲೆ ಎತ್ತಬಾರ್ದು ಅಂತ. ಇದು ಅಮಾನವೀಯ ಕೃತ್ಯವಾಗಿದೆ. ಈ ಅಮಾನವೀಯ ಕೃತ್ಯವಾಗಿದೆ. ಹಾಗಾಗಿ ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಹಮೀದ್ ವಾನಿಂಬಲಂ ಕೂಡ ಅವರು ಇಲ್ಲಿ ಬಂದಿದ್ದಾರೆ. ನಮ್ಮ ಬೇಡಿಕೆ ಏನಂದ್ರೆ, ಮೊದಲನೇದಾಗಿ ಮಾನವೀಯತೆ ಆಧಾರದ ಮೇಲೆ ಇಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಮೀಟರ್ ತಂದಿದ್ದಾರೆ. ಇದು ಎಲೆಕ್ಟ್ರಿಕ್ ಮೀಟರ್ ಯಾರು ಕೊಟ್ಟಿದ್ದು? ಸರ್ಕಾರ ಕೊಟ್ಟಿದ್ದಲ್ವಾ? ಸರ್ಕಾರ ಕೊಟ್ಟಿದ್ದು ಎಲೆಕ್ಟ್ರಿಕ್ ಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರ ದಾಖಲೆ ಇಲ್ಲದೆ ಕೊಡುತ್ತಾ? ದಾಖಲೆ ಇಲ್ಲದೆ ಸರ್ಕಾರ ಒಂದು ಎಲೆಕ್ಟ್ರಿಸಿಟಿ ಕೊಡುತ್ತಾ? ಮತ್ತೆ ಹೇಗೆ ಕೊಟ್ಟರು ನೀವು? ಆವಾಗೆಲ್ಲ ಹೋಗಿತ್ತು ನಿಮ್ಮ ಬುದ್ಧಿ? ಅವಾಗ ಯಾಕೆ ನಿಮಗೆ ಅರ್ಥ ಆಗಿಲ್ಲ? ಇದು ಎಲೆಕ್ಟ್ರಿಕ್ ಮೀಟರ್ ಇಲ್ಲಿ ಕೊಡಕ್ಕೆ ಬರಲ್ಲ ಅಂತ ಯಾಕೆ ಹೇಳಕ್ಕಾಗಿಲ್ಲ ಅವಾಗ? ಅಂದ್ರೆ ಸರ್ಕಾರಕ್ಕೆ ಎಲ್ಲ ವಿಷಯ ಕೂಡ ಗೊತ್ತಿದೆ. ಈಗ ಇದ್ದಕ್ಕಿದ್ದಂಗೆ ಇಲ್ಲಿ ಬಂದು ಈ ಬಡ ಜನರ ಮೇಲೆ ಏನು ಆಕ್ರಮಣ ಮಾಡ್ತಾ ಇದ್ದಾರೆ, ಇದು ಅತ್ಯಂತ ಖಂಡನೀಯ. ಈ ಒಂದು ಚಳಿಗಾಲದ ಕಾಲದಲ್ಲಿ ಸಣ್ಣ ಮಕ್ಕಳು ಇಲ್ಲಿದ್ದಾರೆ, ಸಣ್ಣ ಮಕ್ಕಳು ಇಲ್ಲಿ, ಪ್ರೆಗ್ನೆಂಟ್ ವುಮೆನ್ ಕೂಡ ಇಲ್ಲಿದ್ದಾರೆ. ಅಂಥವರಿಗೆ ಯಾವುದೇ ರೀತಿಯ ಸೂರಿಲ್ಲದೆ ಇವತ್ತು ನೀವು ಮಾಡಿಟ್ಟಿದ್ದೀರಾ. ನಿಮಗೆ ಮಾನವೀಯತೆ ಇರಬೇಕಲ್ವಾ? ಮಾನವೀಯತೆ ಬೇಕಲ್ಲ? ಸರ್ಕಾರ ಆಗಲಿ, ದಾಖಲೆ ಆಗಲಿ, ಅದೆಲ್ಲ ಆಮೇಲೆ. ಮಾನವೀಯತೆ ಬೇಕಲ್ಲ? ಮಾನವೀಯತೆಯ ನೆಲೆಯಲ್ಲಿ ನೀವು ಇವರನ್ನು ತಂಡಿನಲ್ಲಿ ಫಿಕ್ಸ್ ಬಂದ್ಬಿಟ್ಟಿದೆ. ಅದೇ ಬಹಳ ಜನರಿಗೆ ಫಿಟ್ಸ್ ಬಂದಿದೆ, ಪ್ರೆಗ್ನೆಂಟ್ ಜನ ಇದ್ದಾರೆ. ಇವರಿಗೆ ಮಾನವೀಯತೆಯ ನೆಲೆಯಲ್ಲಿ ಮೊದಲನೇದಾಗಿ ಇವರಿಗೆ ನೀವು ಒಂದು ಉಳ್ಕೊಳ್ಳಿಕ್ಕೆ ಒಂದು ಜಾಗ ಕೊಡ್ಬೇಕಿತ್ತಲ್ಲ, ಅದು ಕೂಡ ನೀವು ಕೊಡ್ತಾ ಇಲ್ಲ. ಇವರು ಊಟಕ್ಕೆ ಪರದಾಡ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಇಲ್ಲಿ ಯಾವುದೇ ರೀತಿಯ ಸೌಲಭ್ಯ ನೀವು ಕೊಡ್ತಾ ಇಲ್ಲ. ಇದಕ್ಕಿಂದಂಗೆ ಇಲ್ಲಿಂದ ಎಲ್ಲೋ 4 ಕಿಲೋಮೀಟರ್ ಎಲ್ಲೋ ನಾವು ಹೊರಗೆ ಕೊಡ್ತೀವಿ, ಏನೋ ಮಾಡ್ತೀವಿ ಅಂದ್ರೆ ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು ಇವರು? ಹಾಗಾಗಿ ಈ ಜನರ ಪರವಾಗಿ ನಾವು ಹೇಳ್ತಾ ಇರುವಂತದ್ದು, ಏನು ಇಲ್ಲಿ ವಾಸಿಸೋ ಇದ್ರು, ಇವರು ಯಾರು ಇದರಲ್ಲಿ ಲೀಗಲ್ ಆಗಿ ಇಲ್ಲಿದ್ರು, ಯಾರ ದಾಖಲೆಗಳಿದ್ದಾವೆ, ಅವರಿಗೆ ಇಲ್ಲೇ ಸರ್ಕಾರ ಮನೆ ಕೊಡಬೇಕು, ಇಲ್ಲೇ ಅವರ ಏನೋ ಉಳಿಯೋಕ್ಕೆ ವ್ಯವಸ್ಥೆ ಮಾಡಬೇಕು. ಈ ಎಲ್ಲ ಆಗ ತನಕ ಅವರೆಲ್ಲರನ್ನು ಅವರ ಆರೋಗ್ಯದ ಬಗ್ಗೆ, ಅವರ ಊಟದ ಬಗ್ಗೆ, ಅವರ ವಸತಿಯ ಬಗ್ಗೆ ಸರ್ಕಾರ ಗಮನ ಕೊಡಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಇವರ ಮೇಲೆ ದೌರ್ಜನ್ಯ ನಡೀಬಾರ್ದು. ನಿಮ್ಮ ದೌರ್ಜನ್ಯ ಆ ದೊಡ್ಡ ಅಕ್ರಮ ಬಿಲ್ಡಿಂಗ್ ಕಟ್ಕೊಂಡಿದ್ದಾರಲ್ಲ, ಅವ್ರ ಮೇಲೆ ಯಾಕೆ ನಡೆಯೋದಿಲ್ಲ? ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ಈ ರಾಜಕಾಲುವೆಗಳನ್ನು ಅಕ್ರಮ ಮಾಡ್ಕೊಂಡಿದ್ದಾರೆ. ಅವರ ಬಗ್ಗೆ ಯಾಕೆ ನಿಮಗೆ ಕಾಳಜಿ? ಅವರ ಬಗ್ಗೆ ಯಾಕೆ ನಿಮಗೆ ಇದು ಬರೋದಿಲ್ಲ? ಯಾಕೆ ಅವ್ರ ಮನೆಗಳು, ಅವ್ರ ಬಿಲ್ಡಿಂಗ್ ಗಳನ್ನು ಧ್ವಂಸ ಮಾಡೋದಿಲ್ಲ? ಯಾಕೆ ಬಡವರೇ ನಿಮಗೆ ಕಾಣುವಂತದ್ದ? ಸೊ ಹೀಗೆ ಯಾವುದೇ ಕಾರಣಕ್ಕೂ ಸರ್ಕಾರ
ಬಡವರ ಜೊತೆ ಅನ್ಯಾಯ ಮಾಡಬಾರ್ದು, ಇವರಿಗೆ ನ್ಯಾಯ ಕೊಡಬೇಕು. ಎಲ್ಲೇ ತನಕ ಇವರಿಗೆ ನ್ಯಾಯ ಸಿಗೋದಿಲ್ಲವೋ ನಾವು ಎಲ್ಲರ ಜೊತೆ ಸೇರಿ, ಇದು ಕೇವಲ ಯಾವುದೋ ಒಂದು ರಾಜಕೀಯಕ್ಕಾಗಿ ಅಲ್ಲ, ಈ ಜನರ ನ್ಯಾಯಕ್ಕಾಗಿ ಎಲ್ಲರ ಜೊತೆ ನಾವು ಇದ್ದು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ.